ಇನ್ನು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಟೀಮ್ ಛಿದ್ರವಾಯ್ತಾ ಈ ಪ್ರಶ್ನೆ ಈಗ ಎದ್ದಿದೆ. ಯಾಕಂದರೆ ಯಾರ್ಯಾರಿಗೆ ಮಂತ್ರಿ ಪಟ್ಟ ಸಿಕ್ಕಿಲ್ಲ ಅವರೆಲ್ಲ ಸಪರೇಟ್ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪ, ವೆಂಕಟೇಶ್ ಮತ್ತು ತನ್ವೀರ್ ಸೇಠ್ ಈ ಮೂರೂ ಜನ ಮಾಡಿರುವಂಥ ಮೀಟಿಂಗ್ ಅದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಮಹದೇವಪ್ಪ ಮತ್ತು ವೆಂಕಟೇಶ್ ಇದು ಸಿದ್ದರಾಮಯ್ಯನವರ ಪರಮಾಪ್ತರು. ಇನ್ನು ತನ್ವೀರ್ ಸೇಠ್ ಡಿ ಕೆ ಜೊತೆ ಗುರುತಿಸ್ಕೊಂಡಿರುವಂಥವ್ರು. ಈ ಮೂರೂ ಜನ ಸೇರಿಕೊಂಡು ಮೈಸೂರಿನಲ್ಲಿ ಪ್ರತ್ಯೇಕ ಸಭೆಯನ್ನು ಮಾಡಿದ್ದಾರೆ. ತನ್ವೀರ್ ಸೇಠ್ಗೆ ಈ ಬಾರಿ ಮಂತ್ರಿ ಪಟ್ಟ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಕೊನೆಯ ಕ್ಷಣದಲ್ಲಿ ಅದು ತಪ್ಪಿತು. ಇನ್ನು ಪದೇ ಪದೇ ಸಿದ್ದರಾಮಯ್ಯನವರ ಪುತ್ರ ಕೂಡ ಹೇಳ್ತಾರೆ, ಇಲ್ಲ ನಮ್ಮ ತಂದೆ ಕೊಟ್ಟಂಥ ಎರಡೂ ಪಟ್ಟಿಗಳಲ್ಲಿ ಮೊದಲ ಹೆಸರನ್ನೇ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವ್ರದ್ದು. ಕೊನೆಯ ಕ್ಷಣದಲ್ಲಿ ಹೆಂಗೆ ತಪ್ಪುತ್ತೋ ಗೊತ್ತಿಲ್ಲ ಅನ್ನುವಂಥ ಮಾತು. ಇನ್ನು ವೆಂಕಟೇಶ್ ಅವ್ರಿಗೂ ಕೂಡ ಸ್ಥಾನ ಇಲ್ಲ. ಹೀಗಾಗಿ ಮೂರೂ ಜನ ಸೇರಿಕೊಂಡು ಮಾಡಿರುವಂಥ ಮೀಟಿಂಗ್ ಬಹಳ ಗಮನ ಸೆಳೆದಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ರಾಮ್, ನೋಡ್ತಾ ಇದ್ದೀವಿ ಈ ಸ್ಥಿತಿಗತಿಗಳು ಹೆಂಗಿದೆ ಅಂತೇಳಿ. ಅಂತ ಸಿದ್ದರಾಮಯ್ಯನವರು ಒಂದು ಕಡೆಗೆ ಮುನಿಸ್ಕೊಂಡು ಕೂತ್ಕೊಂಡಿದ್ದಾರೆ, ನಾನು ಹೇಳಿದ್ದಾಗಿಲ್ಲ ಅನ್ನುವಂಥದ್ದು. ಜೊತೆಗೆ ಅವರು ಯಾವ ಪಟ್ಟಿನಲ್ಲಿ ಯಾರ ಹೆಸರು ಸೇರಿಸಿದ್ರು ಬಿಟ್ಟರು ಅದನ್ನು ನೋಡಿದಂಥವ್ರಿಲ್ಲ. ಖುದ್ದು ಅವ್ರ ಮಗ ಹೇಳಿದ್ರು ಕೂಡ ನಾನು ಆ ಹೆಸರು ಮೊದಲ ಹೆಸರನ್ನು ಮಾತ್ರ ನೋಡಿದೆ, ಅದು ಮಾತ್ರ ಗೊತ್ತು ನನಗೆ, ಎಚ್ ಸಿ ಮಹದೇವಪ್ಪನವ್ರ ಹೆಸರು. ಇನ್ನು ಬೇರೆಯವ್ರದ್ದು ಯಾರ್ಯಾರ್ದಿತ್ತು ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಖುದ್ದು ಅವರೇ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಈ ಮೂರೂ ಜನ ಸೇರಿಕೊಂಡು ಮಾಡ್ತಿರುವಂಥ ಮೀಟಿಂಗ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಯಾಕಂದರೆ ಈ ಮುಂದಿನ ದಿನಗಳಲ್ಲಿ ಬ್ಯಾಡಗಿ ಶಿವಣ್ಣಂಗೆ ಮಂತ್ರಿ ಪಟ್ಟ ಕಟ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಏನಾದರೂ ಒತ್ತಡ ಗಿತ್ತಡ ಹಾಕಿದ್ರೆ ಮುಂದೆ ಏನಾದರೂ ನಮ್ಮ ಹೆಸರು ಸೇರ್ಬೋದು ಅನ್ನುವಂಥ ಭಾವನೆ ನಾಯಕರಲ್ಲಿದೆಯಾ? ಏನಿದು ಮೀಟಿಂಗ್ನ ವಿಷಯ? ರಂಗನಾಥ್, ಖಂಡಿತವಾಗಿಯೂ ಮಳೆ ನಿಂತರೂ ಮಳೆ ನಿಂತಿಲ್ಲ ಅನ್ನೋ ಮಾತಿನಂತೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈಗಾಗಲೇ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆದರೆ ಈ ಸಚಿವರ ಖ್ಯಾತೆ ಮಾತ್ರ ಇನ್ನೂ ಸಹ ತಪ್ಪಿಲ್ಲ. ಅದರಲ್ಲೂ ಮೈಸೂರು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಈಗ ಪ್ರತ್ಯೇಕ ಸಭೆ ನಡೆಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಟೀಮ್ ಛಿದ್ರವಾಯ್ತಾ ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಈಗಲೂ ಸಹ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಮಾಜಿ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ವೆಂಕಟೇಶ್ ಹಾಗೆ ತನ್ವೀರ್ ಸೇಠ್ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದರೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಡಾಕ್ಟರ್ ಮಹದೇವಪ್ಪ ಅವರ ಹೆಸರನ್ನ ಸಿದ್ದರಾಮಯ್ಯ ಅವರು ನೀಡಿದ್ರು, ಅದು ಯಾವ ಕಾರಣಕ್ಕೆ ಆಗಿಲ್ಲ ನನಗೂ ಗೊತ್ತಿಲ್ಲ ಅನ್ನೋ ಮಾತನಾಡಿದ್ರು. ಇದರ ಜೊತೆಗೆ ಏನು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ಮಹದೇವಪ್ಪ ಹಾಗೂ ವೆಂಕಟೇಶ್ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರಾಗಿರುವಂಥದ್ದು. ಮತ್ತೊಂದು ಕಡೆ ತನ್ವೀರ್ ಸೇಠ್ ಈ ಬಾರಿ ಏನು ಕಳೆದ ಬಾರಿ ಸಚಿವ ಸ್ಥಾನ ಮಿಸ್ ಆಗಿತ್ತು, ಈ ಬಾರಿ ಖಂಡಿತವಾಗಿ ಅವರಿಗೆ ಹಾಗೆ ಆಗುತ್ತೆ ಅಂತೇಳಿ ಏನು ಸಚಿವ ಸಂಪುಟದ ವಿಸ್ತರಣೆಯ ಪಟ್ಟಿ ಬರುವ ಇಂದಿನ ದಿನವೂ ಸಹ ಸಾಕಷ್ಟು ವಿಶ್ವಾಸದಲ್ಲಿದ್ದರು. ಯಾಕಂದರೆ ತನ್ವೀರ್ ಸೇಠ್ ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತರಾಗಿದ್ದರು. ಯಾವಾಗ ಈ ಕುರ್ಚಿ ಕಾದಾಟದ ವಿಚಾರ ಬಂತು ಅವೆಲ್ಲವೂ ಸಹ ಡಿ ಕೆ ಶಿವಕುಮಾರ್ ಪರವಾಗಿಯೇ ತನ್ವೀರ್ ಸೇಠ್ ಬ್ಯಾಟ್ ಅನ್ನು ಬೀಸಿದಂಥದ್ದು. ಇಂತಹ ಸಂದರ್ಭದಲ್ಲಿ ಈಗ ಮಿಸ್ ಆಗಿರುವಂಥದ್ದು. ಈಗ ಪ್ರತ್ಯೇಕವಾಗಿ ಸಭೆ ನಡೆಸ್ತಾ ಇರುವಂಥದ್ದು. ಯಾಕಂದರೆ ಮೈಸೂರು ಭಾಗದಲ್ಲಿ ಈಗ ಮೈಸೂರು ಜಿಲ್ಲೆಯಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟರೆ ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಹಿಂದೆ ಸಾಕಷ್ಟು ನಾವು ಇಂದಿನ ಒಂದು ವ್ಯತ್ಯಾಸವನ್ನು ನೋಡೋದಾದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು ಸಹ ಇಬ್ಬಿಬ್ಬರು ಸಚಿವರನ್ನ ಇಲ್ಲಿ ಇರುವಂಥದ್ದು. ಅಂದರೆ ಮಹದೇವಪ್ಪ ಇದ್ರು, ವೆಂಕಟೇಶ್ವರು, ಮಹದೇವ ಪ್ರಸಾದ್ ಈ ಭಾಗದಲ್ಲಿ ಇರ್ತಾ ಇದ್ರು. ಆದರೆ ಯಾಕೋ ಈ ಬಾರಿ ಮೈಸೂರು ಜಿಲ್ಲೆಗೆ ಕೇವಲ ಒಬ್ಬ ಸಚಿವರಿಗಷ್ಟೇ ಸೀಮಿತ ಆಗಿರುವಂಥದ್ದು. ಇವರೆಲ್ಲರೂ ಈಗ ಸಭೆಯನ್ನು ನಡೆಸಿ ತಾವು ಹೇಳದಂತೆ ಈಗಾಗಲೇ ಸಚಿವ ಸಂಪುಟ ಮತ್ತೆ ಬೇರೆಯವರನ್ನ ಹೊಸದಾಗಿ ಸೇರಿಸಿಕೊಳ್ಳುವಂಥದ್ದು, ಪ್ರಮಾಣ ವಚನ ಸ್ವೀಕರಿಸುವಂತಹ ಕೆಲಸ ಆಗ್ತಾ ಇದೆ. ಒತ್ತಡ ಇರುವಂಥದ್ದು. ಯಾಕಂದರೆ ಈಗಾಗಲೇ ತನ್ವೀರ್ ಸೇಠ್ ಪರವಾಗಿ ಸಾಕಷ್ಟು ಪ್ರತಿಭಟನೆಗಳು ಮೈಸೂರಿನಲ್ಲಿ ಆಗ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಈ ಸಭೆ ಸಾಕಷ್ಟು ಕುತೂಹಲ ಕೆಳಿಸಿದೆ. ಮತ್ತೊಂದು ಕಡೆ ವಿಶೇಷ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಒಂದು ಸಭೆ ಕಾಂಗ್ರೆಸ್ ಕಚೇರಿಯಲ್ಲಿ ನಡೀತಾ ಇದೆ. ಅವರ ಆಪ್ತರು ಅದರಿಂದ ದೂರ ಉಳಿದು ಇದೀಗ ಪ್ರತ್ಯೇಕವಾದಂತಹ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಸಚಿವ ಸಂಪುಟ ರಂಗನಾಥ್ ನೀವು ನೋಡಿದಂತೆ ಒಂದು ರೀತಿಯಾದ ಗಜಪ್ರಸವ ಆಗಿತ್ತು. ಅಂದರೆ ಸಾಕಷ್ಟು ಕಾದು ಆದಂತಹದ್ದು. ಅದಾದ ನಂತರ ಎಲ್ಲವೂ ಸಹ ಸುಖಕರವಾಗಿರ್ತದೆ. ಡಿ ಕೆ ಅವರು ಅದನ್ನು ಎಲ್ಲವನ್ನೂ ಸಹ ಸವಾಲನ್ನು ಸ್ವೀಕರಿಸಿ ಒಂದು ಸುಸೂತ್ರವಾದಂತಹ ಅಧಿಕಾರವನ್ನು ನಡೆಸ್ತಾರೆ ಅನ್ನೋ ವಿಶ್ವಾಸ ಆಯಿತು. ಆದರೆ ಇದು ನೋಡಿದ್ರೆ ಖಂಡಿತವಾಗಿಯೂ ಗಜಪ್ರಸವದ ಆದ ನಂತರವೂ ಸಹ ಸಾಕಷ್ಟು ರೀತಿಯಾದಂತಹ ಅಂಪುಗಳು, ರೋಡ್ ಅಂಪ್ಗಳು ಸಿಗ್ತಾ ಇದ್ದಾವೆ. ಅವರ ವೇಗಕ್ಕೆ ಬ್ರೇಕ್ ಆಗುವಂಥದ್ದು. ಇವೆಲ್ಲವನ್ನ ಡಿ ಕೆ ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೆ? ಯಾಕಂದರೆ ಸಿದ್ದರಾಮಯ್ಯ ಅವರನ್ನ ದಾಟಿ ಮೈಸೂರಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸೋದು ಅತ್ಯಂತ ಕ್ಲಿಷ್ಟಕರವಾದಂಥದ್ದು. ಯಾಕಂದರೆ ಸಿದ್ದರಾಮಯ್ಯ ಅವರನ್ನ ದಾಟಿ ಇವರೆಲ್ಲರನ್ನ ಮಾತನಾಡುವಂಥದ್ದು ಇವ್ಯಾವುದು ಆಗದೇ ಇರುವಂಥ ವಿಚಾರದಲ್ಲಿ ಯಾವ ರೀತಿ ಈಗ ಡಿ ಕೆ ಶಿವಕುಮಾರ್ ಇದನ್ನ ನಿಭಾಯಿಸ್ತಾರೆ ಕಾದು ನೋಡಬೇಕಾಗಿದೆ. ರಂಗನಾಥ್. ಎಸ್ ರಾಮ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.